ಹೋಗ್ತಾ ಇರುತ್ತಲ್ಲ, ಗಾಡಿಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಆ ಟೈಮಲ್ಲಿ ಏನ್ ಮಾಡಿದಾರೆ ಇವರು, ನಮ್ಮನ್ನ ನೋಡಿದಾರೆ ನಾವ್ ಯಾವ ತರ ಮೂವ್ಮೆಂಟ್ ಮಾಡ್ತೀವಿ. ಒಂದ್ 2 ಸರಿ ಫೈರಿಂಗ್ ಮಾಡಿರ್ಬೋದು, ಒಂದು ಸಣ್ಣ ಪುಟ್ಟ ಫೈರಿಂಗ್ ಮಾಡಿ ನೋಡಿರ್ತಾರೆ ನಾವ್ ಯಾವ ತರ ಒಟ್ಟಿಗೆ ಆಗ್ತೀವಿ, ಯಾವ ತರ ಗಾಡಿ ನಿಲ್ತವೆ ಅನ್ನೋ ಒಂದನ್ನ ಇವ್ರು ನೋಡ್ಕೊಂಡಿದ್ದಾರೆ. ನಮ್ಮನ್ನ ಫಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ನಮ್ಮ ಮೂವ್ಮೆಂಟ್ ನೋಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಈ ತರ ನಾವು ಗಾಡಿ ತಗೊಂಡೋಗಿ ಅಲ್ಲಿ ಹತ್ರದಲ್ಲಿ ಇಟ್ಟು ಬ್ಲಾಸ್ಟ್ ಮಾಡಿದ್ರೆ ಇಷ್ಟು ಜನ ನಾವು ಅವ್ರನ್ನ ಇದು ಮಾಡ್ಬೋದು ಅಂತ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ಇದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಓಕೆ ಮೇಜರ್, ನೀವು ಹೇಳ್ತಾ ಇದ್ರಿ ನಾನು 3-4 ವರ್ಷ ನೀವು ಅಲ್ಲಿ ಕೆಲಸ ಮಾಡಿದಿರಿ ಪುಲ್ವಾಮಾದಲ್ಲಿ, ಆ ಏರಿಯಾದಲ್ಲಿ ಅಂತ. ಈ ಹೈವೇ ಸಂದರ್ಭದಲ್ಲಿ ಮೂವ್ಮೆಂಟ್ ಎಲ್ಲ ಹೆಂಗಿರುತ್ತೆ ವೆಹಿಕಲ್ಸ್ ಎಲ್ಲ ಅಲ್ಲಿ? ವೆಹಿಕಲ್ಸ್ ಎಲ್ಲ ಏನ್ ಮಾಡ್ತಾರೆ ಸರ್, ನಮ್ಮ ಒಂದೊಂದು ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಆರ್ಮಿ ವೆಹಿಕಲ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಸಿವಿಲ್ ವೆಹಿಕಲ್ ನಿಲ್ಸ್ಬಿಡ್ತಾರೆ. ಓಕೆ, ಅವಾಗ ನಮ್ಮ ಕ್ಯಾನ್ವಾಯ್ಗಳು ಮಾತ್ರ ಹೋಗುತ್ತೆ, ನಮ್ಮ ವೆಹಿಕಲ್ಸ್ ಗಳು ಮಾತ್ರ ಮೂವ್ಮೆಂಟ್ ಮಾಡ್ತವೆ. ಟೈಮಲ್ಲಿ ಏನಾಗುತ್ತೆ, ಒಂದೊಂದು ಟೈಮ್ ಪ್ರಾಬ್ಲಮ್ ಆಗುತ್ತೆ ಸಿವಿಲಿಯನ್ಸ್ಗೆ. ನಾವು ಗಾಡಿಗಳು ಈಗ ನಮ್ದು ಮೂವ್ಮೆಂಟ್ ಮಾಡಿದ್ರೆ 1-2 ಗಂಟೆ ಮೂವ್ಮೆಂಟ್ ಆಯ್ತವೆ ಒಂದ್ ಜಾಗದಲ್ಲಿ. ಹೌದು. ಅಂತ ಟೈಮಲ್ಲಿ ಏನಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಒಂದೊಂದು ಮಧ್ಯದಲ್ಲಿ ಏನಾದ್ರು ಮಾಡ್ತಾರೆ, ಬಿಟ್ಬಿಡ್ತಾರೆ ಒಂದೊಂದು ಟೈಮ್. ಓಕೆ. ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಅದೇ ಟೈಮಲ್ಲಿ ಇವರು ಈ ಗಾಡಿ ಒಳಗೆ ಬಾಂಬ್ ಇಟ್ಕೊಂಡು ಇದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಅಂದ್ರೆ ಆರ್ಮಿ ಅಥವಾ ಈ ತರದ ಮೂವ್ಮೆಂಟ್ಸ್ ಇದ್ದಾಗ ಸಿವಿಲಿಯನ್ಸ್ ವೆಹಿಕಲ್ ಅಲ್ಲೇ ಸ್ಟಾಪ್ ಮಾಡಿರ್ತಾರೆ ಅವಾಗ. ಆ ಸ್ಟಾಪ್ ಮಾಡಿರೋದು ಕೆಲವೊಂದು ಟೈಮಲ್ಲಿ ಆ ವೆಹಿಕಲ್ ನ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಅಂಥದ್ದು ನೀವು ಬಳಸ್ಕೊಂಡು ಈ ರೀತಿ ಅಟ್ಯಾಕ್ ಮಾಡಿರ್ಬೋದು ಅಂತ. ಹೌದು ಸರ್, ಹೌದು. ಈ ಯಾವ್ಯಾವ ವಿಚಾರದ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮೂವ್ಮೆಂಟ್ಸ್ ಇರುತ್ತೆ CRPF ಅಥವಾ ಸೇನೆ ವೆಹಿಕಲ್ಸ್ ಮೇಜರ್? ಯಾಕಂದ್ರೆ ಸರ್ ಇವಾಗ ನಮ್ದು ಏನಾಗುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ನಮ್ದು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಡೈಲಿ ನಮ್ದು ಒಂದ್ ದಿವಸ ಅಪ್ ಕ್ಯಾನ್ವಾಯ್ ಅಂತ ಹೇಳ್ತೀವಿ, ಒಂದ್ ದಿವಸ ಡೌನ್ ಕ್ಯಾನ್ವಾಯ್ ಅಂತ ಹೇಳ್ತೀವಿ. ಓಕೆ. ಒಂದ್ ದಿವಸ ಜಮ್ಮುವಿಂದ ಶ್ರೀನಗರ್ ಹೋದ್ರೆ ಒಂದ್ ದಿವಸ ಶ್ರೀನಗರಿಂದ ಜಮ್ಮುಗ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಸಾಮಾನು ಕೂಡ ವೆಹಿಕಲ್ ಅಲ್ಲೇ ಹೋಗ್ಬೇಕು, ಅಲ್ಲಿ ಯಾವುದೇ ತರದ ಬೇರೆ ಒಂದು ವ್ಯವಸ್ಥೆ ಇಲ್ಲ. ಈ ಟ್ರಕ್ ಅಲ್ಲೇ ಹೋಗ್ಬೇಕು. ಹಾಗಾಗಿ ಏನ್ ಮಾಡ್ತೀವಿ, ಒಂದ್ ದಿವಸ ಅಪ್ ಕ್ಯಾನ್ವಾಯ್ ಮಾಡ್ತೀವಿ, ಒಂದ್ ದಿವಸ ಡೌನ್ ಕ್ಯಾನ್ವಾಯ್ ಮಾಡ್ತೀವಿ. ಯಾಕಂದ್ರೆ ನಾವು ಡೈಲಿ 2 ಕಡೆಗೂ ಮೇಂಟೈನ್ ಮಾಡಕ್ಕಾಗಲ್ಲ, ಸೆಕ್ಯೂರಿಟಿ ಮೇಂಟೈನ್ ಮಾಡಕ್ಕಾಗಲ್ಲ. ಈ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಒಂದ್ ದಿವಸ ಜಮ್ಮುವಿಂದ ಶ್ರೀನಗರ್ ಕಳಿಸ್ತೀವಿ, ಒಂದ್ ದಿವಸ ಶ್ರೀನಗರಿಂದ ಕೆಳಗಡೆ ಜಮ್ಮು ಕಳಿಸ್ತೀವಿ. ಅವಾಗ ನಮಗೆ ಸೆಕ್ಯೂರಿಟಿ ಮೇಂಟೈನ್ಸ್ ಮಾಡಕ್ಕೆ ಈ ತರ ಒಂದು ಕಿತ್ತ ಆಗದೆ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆ ತರ ನಾವೊಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅದ್ರೊಳಗೆ ಇವರು ನಮ್ಮನ್ನ ಒಂದ್ ದಿವಸ ನೋಡ್ಕೊಂಡಿದ್ದಾರೆ, ಇವ್ರು ಯಾವ ತರ ಮೂವ್ಮೆಂಟ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದನ್ನ ಒಂದು ಅಡ್ವಾಂಟೇಜ್ ತಗೊಂಡು ಈ ತರ ಒಂದು ಇದನ್ನ ಮಾಡಿದ್ದಾರೆ ಅವರು. ಅಲ್ಲ, ನಿಮಗ್ ಗೊತ್ತಿರಂಗೆ ಮೇಜರ್, ಇಂಥದ್ದೊಂದು ದೊಡ್ಡ ಮಟ್ಟದಲ್ಲಿ ಐಡಿನ ಬಳಸ್ತಾರೆ ಅಂದ್ರೆ ಸ್ಫೋಟದ ತೀವ್ರತೆ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ದೊಡ್ಡದಾದಂಥ ಸೌಂಡ್ ಬೇರೆ ಆಗಿರುತ್ತೆ. ಅಲ್ಲಿ ರೆಸ್ಕ್ಯೂ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಸರ್, ಇದು ಇವರು ಮಾಡಿರೋದು ಏನೊಂದು ಬ್ಲಾಸ್ಟಿಂಗ್ ಇದೆ, ಇದು ನಮ್ದು ರೇಡಿಯೇಷನ್ ಅಂತ ಹೇಳ್ತೀವಿ. ನಾನು ಎಲ್ಲಿ ನಿಂತ್ಕೊಡ್ತೀನಿ, ನನ್ನ ಸುತ್ತ 50 ಮೀಟರ್. ಈಗ ನಾನೊಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಆ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ನನ್ನ ಸುತ್ತ 50 ಮೀಟರ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ವೆಹಿಕಲ್ ಇರುತ್ತೆ, ಅದಕ್ಕೆಲ್ಲ ಡ್ಯಾಮೇಜ್ ಮಾಡುತ್ತೆ. ಓಕೆ. ಆ ಒಂದು ಪ್ಲಾನಿಂಗ್ ಇಂದಲೇ ನಾವೇನ್ ಮಾಡ್ತೀವಿ, ನಾವು 50 ಮೀಟರ್ ದೂರದಲ್ಲಿ ನಮ್ಮ ಇನ್ನೊಂದು ವೆಹಿಕಲ್ ಇಟ್ಟಿರ್ತೀವಿ. ಹೌದು. ಏನಾದ್ರು ಹೆಚ್ಚು ಕಡೆ ಈಗ 50 ಮೀಟರ್ ಅಂದ್ರೆ ನಾವು ಯಾವಾಗ್ಲೂ ಅಳತೆ ಮಾಡ್ಕೊಂಡೆ ಓಡ್ಸಕ್ಕಾಗಲ್ಲ. ಒಂದು 2 ಮೀಟರ್ ಮುಂದೆ ಹೋಗ್ಬೋದು ಅಥವಾ ಒಂದ್ 2 ಮೀಟರ್ ಹಿಂದೆ ಬರ್ಬೋದು, ನಾರ್ಮಲ್ ಡಿಸ್ಟೆನ್ಸ್ ಇರುತ್ತೆ. ಅಂತ ಟೈಮಲ್ಲಿ ಈ ತರ ಒಂದು ಪಕ್ಕದಲ್ಲಿ ಇವ್ ನೋಡಿರ್ಬೋದು, ಮೊನ್ನೆ ಇನ್ನೊಂದ್ 2-3 ಗಾಡಿಗೆ ಅದರದ್ದು ಪ್ರಿಂಟ್ ಹೋಗಿ ಹೊಡೆದಿದೆ, ಒಂಥರ ಗೋಲಿ ಹೊಡೆದಂಗೆ ಕಾಣುತ್ತೆ. ಅದು ಆ ಮಟ್ಟದಲ್ಲಿ ಹೋಗಿ ಒಂದು ಇದನ್ನ ತೆಗೆದಿದೆ ಅಂದ್ರೆ ಯಾವ ತರ ಅವರು ಪ್ಲಾನ್ ಮಾಡಿದ್ರೆ ನೀವೇ ನೋಡಿ. ನಿಜ. ಅಂತ ಸಂದರ್ಭದಲ್ಲಿ ರೆಸ್ಕ್ಯೂ ಅನ್ನೋದು ಹಿಂದೆ ಮುಂದೆ ಹೋಗಿರುವಂತ ವೆಹಿಕಲ್ ಅಲ್ಲಿ ಇರುವಂತವ್ರೆ ರೆಸ್ಕ್ಯೂ ಮಾಡ್ಬೇಕು ಅವರನ್ನ ತಕ್ಷಣಕ್ಕೇನೆ. ಅವರು ಮಾಡ್ಬೇಕು. ನಮ್ಮಲ್ಲಿ ವೆಹಿಕಲ್ ಪ್ರೊಟೆಕ್ಷನ್ ಅಂತಾನೆ ಒಂದು ಟೀಮ್ ಇರುತ್ತೆ, ಒಂದು ಕ್ಯಾನ್ವಾಯ್ ಮುಂದ್ಗಡೆ ಇರುತ್ತೆ, ಒಂದು ಕ್ಯಾನ್ವಾಯ್ ಹಿಂದ್ಗಡೆ ಇರುತ್ತೆ. ಆ ತರ ಏನಾದ್ರು ಮಿಲಿಟೆಂಟ್ಸ್ ಅಟ್ಯಾಕ್ ಆದಾಗ ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಅಂತ ನಮ್ದೊಂದು ಟೀಮ್ ರೆಡಿ ಇರುತ್ತೆ. 3 ಟೀಮ್ ಇರ್ತವೆ ಕ್ಯಾನ್ವಾಯ್ಲಿ. ಒಂದು ಫ್ರಂಟ್ ಅಲ್ಲಿ ಇರುತ್ತೆ, ಒಂದು ಲಾಸ್ಟ್ ಅಲ್ಲಿ ಇರುತ್ತೆ, ಒಂದು ಸೆಂಟ್ರಲ್ ಇರುತ್ತೆ. ಈ ತರ ಏನಾದ್ರು ಒಂದು ಮಿಲಿಟೆಂಟ್ಸ್ ಅಟ್ಯಾಕ್ ಆಯ್ತು ಅಂದ್ರೆ ಆ ಟೀಮ್ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ರೆಡಿ ಇರುತ್ತೆ ಯಾವಾಗ್ಲೂ. ಅದು ಅಂದ್ರೆ ಕವರ್ ಫೈರ್ ಕೊಡೋದಕ್ಕೆ ರೆಡಿ ಇರ್ತಾರೆ ಅಲ್ಲಿ. ಕವರ್ ಫೈರ್ ಕೊಡೋದು ಮತ್ತೆ ಅವ್ರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿ ಹಾಳು ಮಾಡೋದು. ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡೇ ಹೋಗ್ತಾ ಇರುತ್ತೆ ಕಾನ್ವಾಯ್ ಮುಂದೆ. ಹೌದೌದು, ಹಿಂದೆ ಎಲ್ಲ ಮುನ್ನೆಚ್ಚರಿಕೆ ತಗೊಂಡೇ ಹೋಗ್ತಾ ಇರ್ತಾರೆ. ಅದರ್ವೈಸ್ ಇಲ್ಲ ಇಷ್ಟೊತ್ತಿಗೆ ಎಷ್ಟೋ ಕೇಸ್ ಆಗೋಗ್ಬಿಡೋ. ಅಂದ್ರೆ ಇದನ್ನ ನೋಡಿದ್ರೆ ಭಾರಿ ಪ್ಲಾನ್ ಮಾಡಿ ಎಲ್ಲವನ್ನ ಮೂಮೆಂಟ್ಸ್ ನೋಡ್ಕೊಂಡು ಅಟ್ಯಾಕ್ ಮಾಡಿರೋ ತರ ಕಾಣಿಸುತ್ತೆ ಇದು. ಹೌದು ಸರ್, ನಿಜ ಇದು ನೀವ್ ಹೇಳ್ತಿರೋದು 100ಕ್ಕೆ 100 ನಿಜ ಇದು. ಇವರೆಲ್ಲ ಫುಲ್ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವು ಎಷ್ಟು ಕೆಜಿ ಬಾರದ ನಾವು ಇದು ಮಾಡಿದ್ರೆ ಎಷ್ಟು ದೂರಕ್ಕೆ ಇದು ಸ್ಪೆಂಟ್ ಆಗುತ್ತೆ, ಯಾವ್ಯಾವ ತರ ಡ್ಯಾಮೇಜ್ ಮಾಡ್ಬೋದು ಅನ್ನೋದೆಲ್ಲ ಫಸ್ಟ್ ಸ್ಟಡಿ ಮಾಡ್ಕೊಂಡೆ
ಅದನ್ನ ಇದು ಮಾಡ್ಬಿಟ್ಟು ಅವರು 350 kg ಒಂದು ಜಾಗದಲ್ಲಿ ಇಟ್ಟು ಒಂದು ಗಾಡಿ ಇಟ್ಟು ಅದನ್ನ ಪ್ಲಾಸ್ಟ್ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತಾ ಮೇಜರ್ ಇಲ್ಲಿ ಇವರು 350 ಅಥವಾ ಬೇರೆ ಬೇರೆ ಅದು ಕೆಜಿ ಎಷ್ಟೇ ಇರ್ಬೋದು, ಅದನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ಅಥವಾ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಆ ತರದ್ದು ಸಿಗ್ತಾ ಇರುತ್ತಲ್ವಾ ಸೇನೆಗೆ? ಹೌದು, ಈಗ ಸಿಗುತ್ತೆ. ಬಟ್ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಸ್ಥಳೀಯರು ನಮ್ಗೆ ಯಾರು ಸಹಾಯ ಮಾಡಿದ್ರೆ, ಈಗ ಯಾರು ಒಬ್ಬ ವ್ಯಕ್ತಿ ದಿವಸ ಏನಾದ್ರು ತಗೊಬರ್ತಾ ಇದ್ದಾನೆ, ಒಂದ್ ಮನೆ ಹತ್ರ ಒಂದ್ ಗಾಡಿ ಬರ್ತಿದೆ ಡೈಲಿ ಅಂದ್ರೆ ಅವರು ನಮ್ಗೆ ಇನ್ಫಾರ್ಮೇಶನ್ ಮಾಡ್ಬೇಕು. ಸ್ಥಳೀಯರು ಏನಿದ್ದಾರೆ ಅವ್ರು ಇನ್ಫಾರ್ಮೇಶನ್ ಮಾಡ್ಬೇಕು. ಅವತ್ತೇನಾದ್ರೂ ಇವ್ರು ನಮ್ಗೆ ಇನ್ಫಾರ್ಮೇಶನ್ ಮಾಡಿದ್ರೆ ನಾವು ಅದನ್ನ ಚೆಕ್ ಮಾಡಿ ಅವತ್ತೇ ಅದನ್ನ ಡಿಸ್ಟ್ರೈ ಮಾಡ್ತಾ ಇದ್ದೋ. ಬಟ್ ಯಾರು ಇನ್ಫಾರ್ಮೇಶನ್ ಮಾಡದಿರೋದ್ರಿಂದ, ಅಲ್ಲಿ ಸ್ಥಳೀಯರು ಅವರಿಗೆ ಸಹಾಯ ಮಾಡಿರೋದ್ರಿಂದ ಈ ತರ ಕೇಸ್ಗಳು ನಡೆದಿದ್ದಾವೆ. ನಿಜ 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 ನಿಜ. ಇಷ್ಟೊಂದು ಪ್ರಮಾಣದಲ್ಲಿ ಆಗಬೇಕು ಅಂದ್ರೆ ಅಲ್ಲಿರುವಂತಹ ಸ್ಥಳೀಯರ ಮಾಹಿತಿ ಅಂತೂ ಇದ್ದೇ ಇರುತ್ತೆ, ಸ್ಥಳೀಯರ ಸಾತಂತೂ ಇದ್ದೇ ಇರುತ್ತೆ ಅಂತ ನಿಮ್ಮ ವಾದ? ಹೌದು ಸರ್, ಹೌದು. ಥ್ಯಾಂಕ್ ಯು ಮೇಜರ್, ಇಷ್ಟೊತ್ತು ಟಿವಿ9 ಜೊತೆ ಮಾತಾಡಿದ್ದಕ್ಕೆ. ನಿಮ್ಮಲ್ಲಿರುವಂಥ ಅನುಭವ ಏನಿತ್ತು ಅದನ್ನು ಕೂಡ ಹಂಚ್ಕೊಂಡ್ರಿ. ಯಾವ ರೀತಿಯಾದಂಥ ಅಟ್ಯಾಕ್ ಅಲ್ಲಿ ಆಗಿರಬಹುದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಲ್ಲಿ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ರು, ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡ್ರೂ ಕೂಡ ಇಂಥದ್ದೊಂದು ಅಟ್ಯಾಕ್ ಅಲ್ಲಿ ಆಗುತ್ತೆ ಅನ್ನೋದಾದರೆ ಇಲ್ಲಿ ಸೇನೆಯ ಸುರಕ್ಷತೆಯೋ ಅಥವಾ ಮುನ್ನೆಚ್ಚರಿಕೆಯ ವಿಫಲತೆಯಲ್ಲ, ಇಲ್ಲಿರುವಂಥದ್ದು ಅಲ್ಲಿರುವಂತಹ ಸ್ಥಳೀಯರು ಈ ಆತಂಕವಾದಿಗಳಿಗೆ ಅಥವಾ ಈ ಟೆರರಿಸ್ಟ್ಗಳಿಗೆ ಕೊಡ್ತಾ ಇರುವಂಥ ಸಾಥ್ ಏನಿದೆಯಲ್ಲ, ಅದೇ ನಮ್ಮನ್ನು ಇಷ್ಟರ ಮಟ್ಟಿಗೆ ಘಾಸಿಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದು, ಇಷ್ಟರ ಮಟ್ಟಿಗೆ ನಮ್ಮ ಮೇಲೆ ಅಟ್ಯಾಕ್ಗಳಾಗೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಎಲ್ಲಿವರೆಗೂ ಜಮ್ಮು ಮತ್ತು ಕಾಶ್ಮೀರದ ಜನ, ಅಲ್ಲಿರುವಂತಹ ಸೇನೆ ಅವರ ರಕ್ಷಣೆಗಿದೆ, ಅಲ್ಲಿರುವಂತಹ ಸೇನೆ ದೇಶದ ಗಡಿಯನ್ನು ಕಾಯೋದಕ್ಕಿದೆ, ಅಲ್ಲಿರುವಂತಹ ಸೇನೆ ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ಇದೆ ಅನ್ನೋದು ಅರಿತುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಇಂಥ ಅಟ್ಯಾಕ್ಗಳು ಆಗ್ತಾನೆ ಇರ್ತವೆ. ನಮ್ಮ ಸೈನಿಕರು ಪ್ರಾಣವನ್ನು ತೆತ್ತಾನೆ ಇರ್ತಾರೆ ಎನ್ನುವಂಥ ವಿಚಾರವನ್ನು ನಿವೃತ್ತ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ರು. ಅದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಹೌದು ಅಂತಲೂ ಕೂಡ ನಿಜ ಅಂತಲೂ ಅನಿಸುತ್ತೆ. ಯಾಕಂದರೆ ನಮ್ಮ ಸೇನೆಗೆ ಅಲ್ಲಿ ಕೊಡ್ತಾ ಇರುವಂಥ ಈ ಹಿಂಸೆ ಇದೆಯಲ್ಲ, ಅದು ಒಂದಲ್ಲ ಎರಡಲ್ಲ. ಅಲ್ಲಿ ದಿನನಿತ್ಯ ದಿನ ಬೆಳಗಾದರೆ ಸಾಕು ಕಲ್ಲು ಹೊಡಿತಾರೆ. ಸೇನೆಯ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಓಡಾಟವನ್ನು ನಡೆಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನಮ್ಮ ಸೇನಾ ವಾಹನದ ಮೇಲೆಯೇ ಕಲ್ಲು ತೂರಾಟ ಮಾಡ್ತಾರೆ, ಸೈನಿಕರ ಮೇಲೆಯೇ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಒಂದು ಕಡೆ ದೇಶದ ಒಳಗಡೆ, ಗಡಿಯ ಒಳಗಡೆ ಇರುವಂಥ ಇಂಥವ್ರನ್ನ ನಿಯಂತ್ರಿಸಬೇಕು, ಮತ್ತೊಂದು ಕಡೆ ಗಡಿಯ ಆಚೆಯಿಂದ ಬರುವಂಥ ಗುಂಡಿಗೂ ಕೂಡ ಎದೆಯನ್ನು ಒಡ್ಡಿ ನಮ್ಮ ಸೈನಿಕರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಮುನ್ನೆಚ್ಚರಿಕೆ ಕ್ರಮ ಎಷ್ಟೇ ತಗೊಂಡ್ರೂ ಒಳಗಿರುವಂಥ ವೈರಿಗಳೇನಿದ್ದಾರೆ ಅವರು ಎಲ್ಲುವರೆಗೂ ನಮ್ಮವರು ನಮಗಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಇಂಥದ್ದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಇದೀಗ ಗುಡಿಗೆರೆಯತ್ತ ಗುರು ಅವರ ಪಾರ್ಥಿವ ಶರೀರ ತೆರಳುತ್ತಾ ಇದೆ. ಪಾರ್ಥಿವ ಶರೀರ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಓಡಿ ಬಂದು ಆ ವಾಹನವನ್ನು ಮುತ್ತಿಗೆ ಹಾಕ್ತಾ ಇದ್ರು. ಓಡಿ ಬಂದು ಆ ವಾಹನಕ್ಕೆ ಹಿಂದೆಯಿಂದ ಹತ್ತಿ ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರು. ಕೆಲವೊಂದಷ್ಟು ಜನ ಪುಷ್ಪವನ್ನು ಎರಚ್ತಾ ಇದ್ರು, ಕೆಲವೊಂದಷ್ಟು ಜನ ಹೂಹಾರಗಳನ್ನು ಹಾಕ್ತಾ ಇದ್ರು ವೆಹಿಕಲ್ಗೆ, ಇನ್ನೂ ಕೆಲವೊಂದಷ್ಟು ಜನ ಆ ವೆಹಿಕಲ್ನ ಮೇಲೆ ಹತ್ತಿ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಬೆಂಗಳೂರಿನಿಂದ ಸಾಗ್ತಾ ಇರುವಂಥ ವಾಹನ ಮುಂದೆ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿರುವಂಥ ಜನ ತಮ್ಮದೇ ರೀತಿಯಲ್ಲಿ ಪಾರ್ಥಿವ ಶರೀರಕ್ಕೆ, ಆ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ವಾಹನಕ್ಕೆ ಹೂವುಗಳನ್ನು ಹಾಕುವ ಮೂಲಕ, ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳನ್ನು ಕೂಗುವ ಮೂಲಕ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಗುರು ಅವರ ಕುಟುಂಬಸ್ಥರಿಗೆ ನಟ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಗುಡಿಗೆರೆ ಏನಿದೆ ಅಲ್ಲಿಗೆ ತೆರಳಿರುವಂಥ ನಿಖಿಲ್ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಟ ನಿಖಿಲ್. ಇನ್ನೊಂದು ಕಡೆ ಗುಡಿಗೆರೆಯತ್ತ ಗುರು ಅವರ ಪಾರ್ಥಿವ ಶರೀರ ತೆರಳುತ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಂಡ್ಯ
ಚನ್ನಪಟ್ಟಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರವೇ ಸೇರಿದೆ. ಚನ್ನಪಟ್ಟಣದಲ್ಲಿ ಪಾರ್ಥಿವ ಶರೀರವಂತ ಬರುವಂತಹ ವಾಹನ ಏನಿದೆ ಅದರ ನಿರೀಕ್ಷೆಯಲ್ಲಿದ್ದಾರೆ. ಬರುವಂಥ ವಾಹನದಲ್ಲಿರುವಂಥ ಪಾರ್ಥಿವ ಶರೀರಕ್ಕೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಚನ್ನಪಟ್ಟಣದ ರಸ್ತೆ ಏನಿದೆ ಆ ಚನ್ನಪಟ್ಟಣದ ಮೂಲಕವೇ ಹಾದು ಹೋಗುವಂಥ ವಾಹನ ಅದು. ಈ ಕಾರಣಕ್ಕಾಗಿ ಪಾರ್ಥಿವ ಶರೀರ ಹೊತ್ತಿರುವಂಥ ವಾಹನದ ನಿರೀಕ್ಷೆಯಲ್ಲಿದ್ದಾರೆ ಜನ. ಅಂತಿಮ ನಮನವನ್ನು ಸಲ್ಲಿಸಬೇಕು. ಇಡೀ ದೇಶಕ್ಕಾಗಿ ಹುತಾತ್ಮನಾಗಿರುವಂತಹ ಗುರು ಅವರಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಈಗಾಗಲೇ ಅಲ್ಲಿ ಕಾಯ್ತಾ ಇದ್ದಾರೆ. ಬರುವಂಥ ಅವರ ಪಾರ್ಥಿವ ಶರೀರಕ್ಕೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಜನಸಾಗರವೆಯಲ್ಲಿ ಕಾಯ್ತಾ ಇದೆ. ಚನ್ನಪಟ್ಟಣದ ರಸ್ತೆಯ ಎರಡೂ ಇಕ್ಕೆಲಗಳಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಿದ್ದಾರೆ, ಜನ ಇದ್ದಾರೆ, ವಯಸ್ಕರಿದ್ದಾರೆ, ಯುವಕರಿದ್ದಾರೆ. ಆ ವಾಹನವನ್ನು ಹತ್ತಿ ತಮ್ಮ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪೊಲೀಸರಿಗೆ ದೊಡ್ಡ ಸವಾಲಿನ ಕೆಲಸ ಇದು. ಒಂದು ಕಡೆ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂತಹ ಜನ ಬಂದು ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ವಾಹನವನ್ನು ಹತ್ತುವಂಥ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಅವರನ್ನು ಅಲ್ಲಿಂದ ಕಳಿಸುವಂಥ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ, ಇಂಥ ಮಧ್ಯಾಹ್ನದ ಹೊತ್ತಲ್ಲೂ ಕೂಡ ರಸ್ತೆಯ ಎರಡೂ ಇಕ್ಕೆಲಗಳಲ್ಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳು. ದೇಶಕ್ಕಾಗಿ ಮಡಿದಿರುವಂಥ ವೀರ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಕೈಯಲ್ಲಿ ಪುಷ್ಪವನ್ನು ಹಿಡಿದು ಹೂಗಳನ್ನು ಹಿಡಿದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದರು. ಗುಡಿಗೆರೆಯತ್ತ ಗುರು ಅವರ ಪಾರ್ಥಿವ ಶರೀರ ತೆರಳ್ತಾ ಇರುವಂಥ ಪಾರ್ಥಿವ ಶರೀರದ ಎರಡೂ ಬದಿಯಲ್ಲೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಂತು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರೆ, ಇತ್ತ ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ಜನಸಾಗರವೇ ನೆರೆದಿದೆ. ಬರುವಂಥ ವಾಹನ ಏನಿದೆ ವಾಹನದ ನಿರೀಕ್ಷೆಯಲ್ಲಿದ್ದಾರೆ ಜನ. ವಾಹನ ಬಂದ ತಕ್ಷಣಕ್ಕೇನೆ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಬೇಕು. ವೀರ ಯೋಧನಿಗೆ ಕೊನೆಯದಾಗಿ ಸೆಲ್ಯೂಟನ್ನು ಹೊಡಿಬೇಕು. ದೇಶಕ್ಕಾಗಿ ಹುತಾತ್ಮನಾಗಿರುವಂಥ ವೀರ ಯೋಧನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಜನ ಈಗ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಚನ್ನಪಟ್ಟಣದಲ್ಲಿ ಕಾಯ್ತಾ ಇದ್ದಾರೆ. ವಯಸ್ಕರಿದ್ದಾರೆ, ವೃದ್ಧರಿದ್ದಾರೆ, ಎಲ್ರಿಗೂ ಕೂಡ ಒಂದು ಶಾಕ್ ಇದು. ಇಂಥದ್ದೊಂದು ಅಟ್ಯಾಕ್ ದೇಶದ ಯೋಧರ ಮೇಲಾಗಿದೆ. ಅಂಥ ಅಟ್ಯಾಕಿಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಹುತಾತ್ಮನಾಗಿರುವಂಥ ಯೋಧನಿಗೆ ತಮ್ಮ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ಕಾಯ್ತಾ ನಿಂತಿದ್ದಾರೆ.